ಎಲ್ರಿಗೂ ನಮಸ್ಕಾರ ರೀ. ನಾವು ಇವತ್ತ ರವೆ ಉಂಡಿನ ಮಾಡೋದನ್ನ ತೋರಿಸ್ತಾ ಇದ್ದೇವೆ ನೋಡ್ರಿ. ಬಾಯಿಲ್ ಲೀಟರ್ ಕರಗ್ತಾರ ನೋಡ್ರಿ, ಅಷ್ಟು ಮೆತ್ತ ಆಗಿರ್ತಾವ ನೋಡ್ರಿ. ಹೇಗ್ ಮಾಡೋದತ್ತ ಒಂದ್ಸತಿ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಬೀಗ ಊರಿಗೆ ಹೋಗ್ತೇವಂದ್ರ ನೋಡ್ರಿ, ಚಪಾತಿ ಜೊತೆ ಏನಾದ್ರು ಸ್ವೀಟ್ ಅನ್ನ ಕಟ್ಕೊಂಡು ಹೋಗ್ಬೇಕಂದ್ರ ಈ ಉಂಡಿನ ಕಟ್ಕೊಂಡು ಹೋಗುದ್ ನೋಡ್ರಿ. ಅದರಲ್ಲೂ ರವಾದ ಉಂಡಿನ ಕಂಪಲ್ಸರಿ ಆಗಿ ಕಟ್ಕೊಂಡು ಹೋಗ್ತಾರ ನೋಡ್ರಿ. ನಾವಿಲ್ಲಿ 1 kg ಆಗುವಷ್ಟು ಬಾಂಬೆ ರವಾನ ತೊಗೊಂಡಿದ್ದೇವ್ ನೋಡ್ರಿ. ಸಣ್ಣ ರವಾ ಅಂತ ಹೇಳ್ತಾರ ನೋಡ್ರಿ, ಆ ರವಾನ ತೊಗೊಂಡಿದ್ದೇವ್ ನೋಡ್ರಿ. ಒಲಿ ಮೇಲ ಒಂದ್ ಬುಟ್ಟಿನ ಇಟ್ಟಿದೀನ್ರಿ. ಅದು ಬಿಸಿ ಆದ್ಮೇಲ್ರಿ ರವಾನ ಚಲೋತ್ನಾಗ ಹುರ್ಕೊಳತ್ತೀನಿ ನೋಡ್ರಿ. ಹಂಗಾರಿ ಅದ್ರ ಜೊತೆನಿರಿ 1 ಕಪ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನ್ರಿ. ಸ್ವಲ್ಪ ತುಪ್ಪನ ಹಾಕೊಂಡು ಹುರ್ಕೋತಾ ಇದೀನಿ ನೋಡ್ರಿ. ನೀವು ಬೇಕಾದ್ರೆ ದಾಲ್ಡಾನ ತಗೊಂಡು ಸ್ವಲ್ಪ ಹಾಕೊಂಡು ಹುರ್ಕೋಬಹುದು ನೋಡ್ರಿ. ಅಗದಿ ಕೆಂಪಗ ಆಗುವವರೆಗೂ ಹುರ್ಕೋಬೇಕು ನೋಡ್ರಿ. ಇಲ್ಲಿ ಘಮ ಬರ್ಬೇಕ್ರಿ, ಘಮ ಬರುವವರೆಗೂ ಹುರ್ಕೋಬೇಕು ನೋಡ್ರಿ. ನಿಮಗೆ ಕಲರ್ ಚೇಂಜ್ ಆಗೋದು ಗೊತ್ತಾಗ್ತೈತಿ ನೋಡ್ರಿ. 10 ರಿಂದ 15 ನಿಮಿಷ ಕೈ ಬಿಡ್ಲಾರ್ದನ ಹುರ್ಕೋಬೇಕು ನೋಡ್ರಿ. ರವಾನ ಪೂರ್ತಿಯಾಗಿ ಹುರಿದ್ಮೇಲ್ರಿ ಇಲ್ಲೊಂದು ನಾನು ಪರಾತ ತೊಗೊಂಡಿದ್ದೇನ್ರಿ, ಅದ್ರೊಳಗ ಎಲ್ಲಾನು ಹಾಕೋತಾ ಇದೀನಿ ನೋಡ್ರಿ. ಹಂಗ ಒಲಿ ಮ್ಯಾಲ್ರಿ ಅದ ಬುಟ್ಟಿನ ಇಡ್ತಾ ಇದೀನಿ ನೋಡ್ರಿ. ನಾನಿಲ್ಲಿ 1 kg ರವಕ್ರಿ ಅರ್ಧ kg ಆಗೋಷ್ಟು ಸಕ್ಕರೆನ ಹಾಕೊಂಡಿದೀನಿ ನೋಡ್ರಿ. ನೀವು ಜಾಸ್ತಿ ಸ್ವೀಟ್ ಬೇಕಂದ್ರೆ ಇನ್ನೂ ಜಾಸ್ತಿ ಸಕ್ಕರೆನ ಹಾಕೋಬಹುದ್ರಿ. ನಾನು ಇಲ್ಲಿ ಮೀಡಿಯಂ ಸ್ವೀಟ್ ಇರ್ಲಿ ಅಂತ ಅರ್ಧ kg ಆಗೋಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ನೋಡ್ರಿ. ಇಲ್ಲಿ ಸಕ್ಕರೆ ಮುನ್ಗೋವರೆಗೂ ಅಷ್ಟು ನೀರ್ ಹಾಕ್ತಾ ಇದೀನಿ ನೋಡ್ರಿ. ಅಗದಿ ಸಣ್ಣ ಫ್ಲೇಮ್ನಾಗ ಉರಿನ ಇಡ್ಬೇಕು ನೋಡ್ರಿ, ಜೋರ್ ಇಡ್ಬಾರ್ದ್ರಿ. ಯಾಕಂದ್ರ ಪಾಕ ಬರ್ಬೇಕ್ರಿ. ಪಾಕ ಬರೋವರೆಗೂ ಹಂಗೆ ಒಂದ್ ಚಮಚೆ ತಗೊಂಡು ಕೈ ಆಡ್ಸ್ಕೊತ ಇರ್ಬೇಕು ನೋಡ್ರಿ. ಸಕ್ರಿ ಎಲ್ಲ ಪೂರ್ತಿಯಾಗಿ ಕರ್ಗಬೇಕ್ರಿ, ಅಲ್ಲಿವರೆಗೂ ಕೈ ಆಡ್ಸ್ಕೊತಾನೆ ಇರ್ಬೇಕು ನೋಡ್ರಿ ಒಂದ್ ಚಮಚೆ ತಗೊಂಡು. ಈ ಹಂತದೊಳಗ ಬಹಳ ಪ್ರಮುಖ ಹಂತ್ರಿ. ಯಾಕಂದ್ರ ನಾವಿಲ್ಲಿ ಅವಸರವಾಗಿ ಮಾಡಬಾರ್ದ್ರಿ. ಅಗದಿ ಸಮಾಧಾನದಿಂದ ಸಾವಕಾಶದಿಂದ ಮಾಡ್ಬೇಕಾಗ್ತೈತಿ ನೋಡ್ರಿ. ಇಲ್ಲಿ ಏಲಕ್ಕಿ ಪುಡಿ ಇಟ್ಕೊಂಡಿದ್ದಾರಿ, ಅದನ್ನು ಕೂಡ ಹಾಕ್ತಾ ಇದೀನಿ ನೋಡಿ. ಇಲ್ಲಿ ಒಂದೆಳೆ ಪಾಕ ಬತ್ ನೋಡ್ರಿ. ಭಾಳ ಏರ್ನು ತೋಬಾರ್ದ್ರಿ, ಭಾಳ ಇಳುನು ತೋಬಾರ್ದು ಅಂತ ಹೇಳ್ತಾರ ನೋಡ್ರಿ ನಮ್ಮ ಸೈಡ್ ಎಲ್ಲ. ನಾವು ಅದೇ ರೀತಿಯಾಗಿ ಈ ಪಾಕನ ಸಿದ್ಧಪಡಿಸ್ಕೊಂಡಿದ್ದೇವ್ ನೋಡ್ರಿ. ಇಲ್ಲಿ ಪೂರ್ತಿಯಾಗಿ ಆಕ್ತ್ ನೋಡ್ರಿ. ಇವಾಗ ಏನೈತಿ, ಇಲ್ಲಿ ಏನ್ ಹುರಿದು ಇಟ್ಕೊಂಡಿದ್ದೇವಲ್ರಿ ಆ ರವಾನ ಎಲ್ಲ ಹಾಕ್ತಾ ಇದೆ ನೋಡ್ರಿ. ಗ್ಯಾಸ್ನ ಈಗ ಆಫ್ ಮಾಡ್ಬೇಕು ನೋಡ್ರಿ. ಪೂರ್ತಿಯಾಗಿ ಮ್ಯಾಲಿಂದ ಕೆಳಗಿಂದ ಮ್ಯಾಗ ಪೂರ್ತಿ ಎಲ್ಲ ಕಲ್ಸ್ಕೋಬೇಕು ನೋಡ್ರಿ. ಕಲ್ಸ್ಕೊಂಡು 1 ಗಂಟೆ ಆಗೋವರೆಗೂ ಆರಾಕ ಬಿಡ್ಬೇಕು ನೋಡ್ರಿ. ಇಲ್ಲಿ ಸುಡುನು ಕಟ್ಬೋದ್ರಿ. ಅದ ಸುಡು ಕಟ್ಟಿದ್ರೆ ಅಷ್ಟೊಂದ್ ಚಲೋ ಅನ್ಸಲ್ ನೋಡ್ರಿ. ನಾವಿಲ್ಲಿ ಪೂರ್ತಿಯಾಗಿ ತಣ್ಣಗಾದ್ಮೇಲ್ರಿ ಉಂಡಿ ಕಟ್ತಾ ಇದ್ದೇವ್ ನೋಡ್ರಿ. ಇಲ್ಲಿ ನಿಮ್ಗ ಏನಾದ್ರೂ ಬಿರುಸು ಅನ್ಸಾಕತ್ತು ಅಂದ್ರ ಸ್ವಲ್ಪ ಕಾಶಿದ ಹಾಲನ್ನ ತಗೋಬಹುದು ನೋಡ್ರಿ. ಕಾಸ್ಕೊಂಡು ಆರಿಸ್ಕೊಂಡಿದ್ದೇರಿ. ನಾನಿಲ್ಲಿ ಸ್ವಲ್ಪನ ಹಾಲ ಹಾಕೊಂಡಿದ್ದೀನಿ ನೋಡ್ರಿ. ಹಂಗ ಉಂಡಿ ಕಟ್ಟಾಕತ್ತೇವ್ ನೋಡ್ರಿ. ಹಂಗ ಅದ್ರ ಜೊತೆನರಿ ಸ್ವಲ್ಪ ಗೋಡಂಬಿ ಒಣ ದ್ರಾಕ್ಷಿನ ತೊಗೊಂಡಿದ್ದೇರಿ. ಒಂದರಂತೆ ಒಂದನ್ನ ಉಂಡಿನ ಕಟ್ತಾ ಇದ್ದೇವೆ ನೋಡ್ರಿ. ಇಲ್ಲಿ ನೋಡ್ರಿ ನಾವು ಕಟ್ಟುವಾಗ ಎಷ್ಟು ಮೆತ್ತಾಗ ಚಲೋತ್ನಾಗ ಬರ್ತಾ ಇದ್ದೇವ್ ನೋಡ್ರಿ. ಈ ರೀತಿಯಾಗಿ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಚಲೋತ್ನಾಗ ಉಂಡಿ ರೆಡಿ ಆಗ್ತಾವ ನೋಡ್ರಿ. ಇನ್ನೇನು ಪಂಚವಿಂಬತ್ ನೋಡ್ರಿ, ಎಲ್ಲಾರು ಮಾಡ್ತಾರ್ರಿ ರವಾದ ಉಂಡಿ. ನೀವು ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ, ನೀವು ಒಂದ್ಸತಿ ಮಾಡಾಕ ಟ್ರೈ ಮಾಡ್ರಿ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಾಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡ್ರಿ. ನೀವು ಒಂದ್ಸತಿ ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ. ಹಾಗೆ ಕಮೆಂಟ್ನಾಗ ಹೇಳ್ರಿ ನಾವು ಯಾವ ರೀತಿಯಾಗಿ ಮಾಡಿದೇವಂತ ಒಂದ್ಸತಿ ಹೇಳ್ರಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನತ್ರಿ. ನಮಸ್ಕಾರ ರೀ.